18-20 ದಿನಗಳ ಕಾಲ ನಾವು ಅದರ ಬಗ್ಗೆ ನಾವು ಮಾತಾಡಿಲ್ಲ. ನಾವು ಮೊನ್ನೆಯಿಂದ ಮಾತಾಡಲಿಕ್ಕೆ ಶುರು ಮಾಡಿದ್ದೇವೆ. ನಾವು ಮೊನ್ನೆಯಿಂದ ಮಾತಾಡಲಿಕ್ಕೆ ಶುರು ಮಾಡಿದ ತಕ್ಷಣ ಪರಿಸ್ಥಿತಿ ಏನು ವ್ಯತ್ಯಾಸ ಆಗ್ತಿದೆ ಅಂತ ಹೇಳಿದ್ರೆ ನೀವು ರಾಜಕಾರಣ ಮಾಡ್ತಾ ಇದ್ದೀರಿ ಅಂತ ಹೇಳಿ. ನಾವು ರಾಜಕಾರಣ ಮಾಡೋಕ್ಕೋಸ್ಕರ ಬದುಕಿರೋರು ಅಲ್ಲ. ನಾವು ಅಲ್ಲಲ್ಲ, ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದೀರಿ. ನಾವು ಅದಕ್ಕೋಸ್ಕರ ಬದುಕಿಲ್ಲ ಸರ್. ನಾವು ನಮಗೆ ಸತ್ಯ ಸಂಗತಿ ಬೇಕು, ಬೇಕಾಗಿರೋಂಥ ಸರಿಯಾದಂಥ ಮಾಹಿತಿಗಳು ಮತ್ತು ರಾಜ್ಯದ ಜನಕ್ಕೆ ಬೇಕಾಗಿರೋಂಥ ಒಳ್ಳೆಯ ಸಂಗತಿಗಳನ್ನು ನೀವು ಹೇಳ್ತೀರ ಅಂತ ನಾವು ಭಾವಿಸಿದ್ವಿ. ಪರಮೇಶ್ವರವರ ಮೂರನೇ ಕಣ್ಣು ತೆರೆಯುತ್ತೆ ಅಂತ ನಾವು ಭಾವಿಸಿದ್ವಿ. ಯಾಕೆ ಅಂತ ಹೇಳಿದ್ರೆ SIT ಇಲ್ಲಿ ಇಡೀ ರಾಜ್ಯದೊಳಗಡೆ ವಾತಾವರಣ ಹಾಳು ಮಾಡ್ತಾ ಇಲ್ಲ. ಹಾಗಾಗಿ ಅದ್ರ ಬಗ್ಗೆ ನಿಮಗೆ ಅವಶ್ಯಕತೆ ಇಲ್ಲ, ಅದನ್ನು ಏನಾದ್ರು ಮಾಡಿಕೊಳ್ಳಿ. ಆದರೆ SIT ತನಿಖೆ ನಡೀತಾ ಇರೋಂಥ ಈ ಒಂದು ಸಂದರ್ಭದೊಳಗಡೆ ಇಡೀ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಹಿಂದುವಿನ ಭಾವನೆಗೆ ಧಕ್ಕೆ ತರ್ತಿರೋಂಥ ವ್ಯಕ್ತಿಗಳ ಬಗ್ಗೆ ನೀವೇನು ಹೇಳ್ತಾ ಇದ್ದೀರಿ? ಸರ್ಕಾರ ಏನು ಹೇಳಲೇ ಇಲ್ಲ. ಇದ್ರ ಬಗ್ಗೆ ನಮ್ದಿರುವಂಥದ್ದು. ಯಾಕೆಂದರೆ ಒಂದು ಮಾತು ಹೇಳಿದ್ರು. ಏನು ಹೇಳಿದ್ರು ಅಂತ ಹೇಳಿದ್ರೆ, ಪಾಕಿಸ್ತಾನದ ಬಗ್ಗೆ ಚರ್ಚೆ ಮಾಡಿದಾಗ ಪಾಕಿಸ್ತಾನದಂಥ ಬೇರೆ ಬೇರೆ ರೀತಿಯ ಬೇರೆ ಬೇರೆ ದೇಶಗಳಲ್ಲಿ ಒಂದು ನಿಮಿಷ ತಡೆಯೋಣ. ನಿಮ್ಮ ಬಗ್ಗೆ ಆಯ್ತು ಕೂತ್ಕೊಳ್ಳಿ. ಈಗ ಹೇಳ್ತೀವಿ ಅರ್ಥನೇ ಮಾಡ್ಕೊಳ್ಳಲ್ಲ ನೀವು ನಮ್ಗೆ ಹೇಳ್ಬೇಕು. ಇಲ್ಲಿ ಸಚಿವರೇ ಮಾಡಿದೀರ ನೀವು ನೋಡಿ. ಪಾಕಿಸ್ತಾನದ ಹೆಸರು ಮಾತಾಡ್ತಾ ಇದ್ರು. ಆಯ್ತು ಕೂತ್ಕೊಳ್ಳಿ. ಈಗ ಕೂತ್ಕೊಳ್ಳಿ. ಈಗ ಮನೆ ಅಧ್ಯಕ್ಷ ಇಲ್ಲ, ನಾನು ಹೇಳ್ತೀನಿ. ನಾನು ಏನು ಹೇಳಕೊಂಡಿದ್ದೀನಿ ಅರ್ಥನೇ ಮಾಡ್ಕೊಳ್ಳಿ. ನೀವೇ ಹೇಳ್ತಾ ಇದ್ದೀರಿ ಏನು ಹೇಳಿದ್ದಾರೆ ಪೂರ್ತಿ ಕೇಳಿಸ್ಕೊಳ್ಳಿ ಅಂತ ಮಾತಾಡೋ ಹೇಳಿದೆ. ಸಮೀರ್ ಅಣ್ಣ ಅದನ್ಬಿಟ್ಟು ಎಲ್ಲ ಮಾಡ್ತಾ ಇದ್ದಾರೆ. ಚನ್ನಬಸಪ್ಪನವರೇ, ಯಾರು ಕೂಡ ತಪ್ಪಾಭಿಪ್ರಾಯ ಮಾಡ್ಕೊಳ್ಬೇಡಿ. ಭರತ್ ಭರತ್ ಅವರೇ, ಮೂರ್ ಮಂದಿ ಕೊಟ್ರೆ ಇದೇನ್ ಸದನ ಅಂತಾರ. ಭರತ್ ಸರ್, ನಾವು ಪಾಕಿಸ್ತಾನ ಆಯ್ತಪ್ಪ ನೋಡಿ, ಆಯ್ತು, ಚರ್ಚೆ ಬೇಡ ಅವರಿಗೆ. ಭರತ್ ಭರತ್ ಈಗ ಕೋನರೆಡ್ಡಿ ಅವರೇ, ಕೋನರೆಡ್ಡಿ ಕೂತ್ಕೊಳ್ಳಿ. ಜಮೀರ್ ಅವರೇ, ಈಗ ನೋಡಿ, ಈಗ ಜಮೀರ್ ನಾನು ಮಾತಾಡ್ತೇನೆ. ಈಗ ಭರತ್ ಏನು ತಮಾಷೆ? ಭರತ್ ಯಾಕೆ ನೀವು ಚರ್ಚೆ ಮಾಡ್ತೀರಿ? ವಿಷಯ ಏನಂತ ಹೇಳಿದ್ರೆ, ಜಮೀರ್ ಅವ್ರಿಗೆ ಪಾಕಿಸ್ತಾನದ ಹೆಸರನ್ನು ಕೇಳಿದಾಗ ಕೋಪ ಬರ್ತದೆ ಅವ್ರಿಗೆ. ಅವ್ರು ಹೇಳಿದ್ದಾರೆ, ಮಾತಾಡಿ ಅವಕಾಶ ಕೊಡಿ. ಒಂದು ಸೆಕೆಂಡ್. ಅವ್ರು ಹೇಳಿದ್ದಾರೆ ಅಲ್ಲಿ ಯುದ್ಧ ವಿಧಾನಸಭೆ ಓಪನ್ ಆಗಿ ಹೇಳಿದ್ದಾರೆ, ಏನಾದ್ರು ಅಲ್ಲಿ ಯುದ್ಧ ಆಗೋದಾದ್ರೆ ನಾವು ಟೈಮ್ ಬಾಂಬ್ ಕಟ್ಟಿ ಹೋಗಿ ಅಲ್ಲಿ ಪಾಕಿಸ್ತಾನ ದುಮ್ಕಿ ಅವ್ರು ಸಾಯಿಸ್ತಾನೆ. ನೀವೇ ತಯಾರಿದ್ದಾರೆ ಜೊತೆ ಹೋಗ್ಲಿಕ್ಕೆ? ನಾನು ನಿಮ್ಮ ಜೊತೆ ಕಳಿಸ್ತೇನೆ ಅಷ್ಟೇ. ಮತ್ತೆ ಈಗ ಮಾತಾಡಿ